ನೀವೇನೋ ತಂದಿಲ್ಲ, ಸರಿ ಆಯ್ತು. ಅಟ್ಲೀಸ್ಟ್ ತಂದಿರೋ ಹಾಗೆ ಕವರ್ ಮಾಡ್ಬೋದಲ್ಲ. ತಂದಿಲ್ಲ ಅಂತ ಬೇರೆ ಅದನ್ನ ಬಾಯ್ ಬಿಟ್ಟು ಹೇಳ್ಬೇಕಾ ನೀವು? ಅವಳ ಮುಂದೆ ನನ್ ಮರ್ಯಾದೆ ತೆಗಿತೀರಾ? ಛೀ, ಹೋಗಿ. ಸೀನು, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಹೋಲಿ. ಸೀನು, ರಾತ್ರಿ ತಿಂದಿರೋ ಹಲ್ವಕ್ಕೆ ಬೆಳಗ್ಗೆ ಥ್ಯಾಂಕ್ಸ್ ಹೇಳ್ತಾವಳೆ. ನಿನ್ ಸರ್ಪ್ರೈಸ್ ಸಖತ್ತಾಗಿತ್ತು ಸೀನು. ಸ್ವಲ್ಪ ಜನ ಇರ್ತಾರೆ, ಅವ್ರಿಗೆ ಮಲ್ಗೆ ಹೂವನ್ ಬಿಟ್ಟು ಇಂಥ ಗಿಫ್ಟ್ಸ್ ಯಾವ್ದು ಗೊತ್ತೇ ಇಲ್ಲ. ಥ್ಯಾಂಕ್ ಯು ಸೀನು, ಇದೆಲ್ಲ ನನ್ಗೋಸ್ಕರನೇ ಅಲ್ವಾ? ಆದ್ಯ, ರಾತ್ರಿ ಹಲ್ವಾ ತಂದಿದ್ ನಾನೇ, ಆದ್ರೆ ಈ ಸೆಟಪ್ ನಂದಲ್ಲ ಆದ್ಯ. ಶೌರ್ಯ ಸರ್, ಮಲ್ಲಿಗೆ ಹೂವಂತೆ, ಸ್ವಲ್ಪ ನಗ್ಬಿಡಿ. ಹೌದು ರಾಜಿ. ಹೇ ನಗ್ರಿ ಸರ್. ಸೀನು, ಏನಿದು? ಸ್ವಲ್ಪ ಕವರ್ ಮಾಡ್ಕೊಳ್ಳೋದಕ್ಕಾಗಲ್ವಾ? ಹಾಗಾದ್ರೆ ಇದನ್ನೆಲ್ಲ ದೊಡ್ಡಮ್ಮ ನನ್ಗೋಸ್ಕರನೇ ತಂದಿರ್ತಾರೆ. ಏಯ್, ನಿಂಗೆ ದೊಡ್ಡಮ್ಮ ಆದ್ರೆ ನನಗಮ್ಮ. ನಿನಗ್ ಬರೀ ಅಮ್ಮನೇ 2 ಅಕ್ಷರಗಳು, ನನಗೆ ದೊಡ್ಡಮ್ಮ 3 ಅಕ್ಷರಗಳು. ಓಹ್, ಕರೆಕ್ಟ್ ಅಲ್ವಾ? ಏನು? ಅಮ್ಮನೇ ತಂದಿರ್ತಾರೆ. ಇದೆಲ್ಲ ನನ್ಗೆ ನಮ್ಮಮ್ಮನೇ ತಂದಿರ್ಬೋದು. ನನಗೋಸ್ಕರ ನನಗೋಸ್ಕರ. ರಾಜಿ, ಏನಿದು ಕಿತ್ತಾಟ? ಅರೆ, ಇದನ್ನೆಲ್ಲ ಯಾರೆಲ್ಲಿ ತಂದಿಟ್ಟಿದ್ದು? ದೊಡ್ಡಮ್ಮ, ಅದೇನು ಇದನ್ನೆಲ್ಲ ನನ್ಗೋಸ್ಕರ ತಂದಿಲ್ವಾ? ಇಲ್ವಲ್ಲ. ಈಗ ಅವರು ಫುಲ್ ಆದ್ರೂ ಅವ್ರ ಜೊತೆ ನಾವು ಫುಲ್ ಆದ್ವಿ.